ಸ್ನೇಹಿತರೆ, ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅನ್ನೋದನ್ನ ನೀವು ಕೇಳಿರ್ತೀರಾ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಪ್ರತಿ ಒಂದು ಕ್ಯಾಟಗರಿಯಲ್ಲೂ ಕೂಡ ಅದೇ ಒಂದು ಅಭಿವೃದ್ಧಿ ನಿಗಮದಿಂದಾನೇ ಕೂಡ ಎಲ್ರಿಗೂ ಕೂಡ ಈ ಒಂದು ಟ್ಯಾಕ್ಸಿ ತಗೊಳ್ಳೋದಿಕ್ಕೆ ಮತ್ತೆ ಈ ಒಂದು ಗೂಡ್ಸ್ ವೆಹಿಕಲ್ ನ ತಗೊಳ್ಳೋದಿಕ್ಕೆ, ಆಟೋ ರಿಕ್ಷಾಗಳನ್ನ ತಗೊಳ್ಳೋದಿಕ್ಕೆ ನಿಮ್ಗೆ ಈ ಒಂದು ಸಬ್ಸಿಡಿನೂ ಕೂಡ ಕೊಟ್ಟಿದ್ರು. ಅಂದ್ರೆ ಈ ಒಂದು ಏನು ಕ್ಯಾಬ್ಗಳನ್ನ ತಗೊಳ್ಳೋದಿಕ್ಕೆ, ಟ್ಯಾಕ್ಸಿಗಳನ್ನ ತಗೊಳ್ಳೋದಿಕ್ಕೆ 3 ಲಕ್ಷದವರೆಗೆ ಸಬ್ಸಿಡಿನ ಕೊಟ್ಟಿದ್ರು. ಅದೇ ರೀತಿಯಾಗಿ ಈ ಒಂದು ಆಟೋಗಳನ್ನ ಖರೀದಿ ಮಾಡೋದಿಕ್ಕೆ 75,000ದವರೆಗೆ ಸಬ್ಸಿಡಿನ ಕೊಟ್ಟಿದ್ರು. ಅದೇ ರೀತಿಯಾಗಿ ಇವಾಗ ಈ ಒಂದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಿಂದ ಅದೇ ರೀತಿಯಾಗಿ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ 3 ಲಕ್ಷದವರೆಗೆ ನಿಮಗೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಇದು ಈ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮಾತ್ರ ಈ ಒಂದು ಸ್ಕೀಮು ಸೇರುವಂತದ್ದು. ಈ ಒಂದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಿಂದ ಇದನ್ನ ಕೊಡ್ತಾ ಇರುವಂತದ್ದು. 3 ಲಕ್ಷ ಸಾಲನ ಕೊಡ್ತಾರೆ, ಅಂದ್ರೆ ಈ ಒಂದು 3 ಲಕ್ಷ ಸಬ್ಸಿಡಿನ ಕೊಡ್ತಾರೆ. ನಿಮ್ಮ ಒಂದು ಅಥವಾ 50% ಈ ಒಂದು ಸಬ್ಸಿಡಿನ ಕೊಡುವಂತದ್ದು. ನಿಮ್ಮ ಒಂದು ವೆಹಿಕಲ್ ಏನ್ ತಗೊಳ್ತೀರಾ, ಈ ಒಂದು ಟ್ಯಾಕ್ಸಿ ತಗೊಳ್ಳೋದಾದ್ರೆ ನಿಮ್ಗೆ 3 ಲಕ್ಷದವರೆಗೆ, ಅಂದ್ರೆ ಗರಿಷ್ಠವಾಗಿ 3 ಲಕ್ಷದವರೆಗೆ ನಿಮ್ಗೆ ಈ ಒಂದು ಸಬ್ಸಿಡಿನ ಕೊಡುವಂತದ್ದು. ಆಟೋ ರಿಕ್ಷಾಗಳನ್ನ ತಗೊಳ್ಳೋದಾದ್ರೆ ನಿಮ್ಗೆ 75,000ದವರೆಗೆ ನಿಮ್ಗೆ ಸಬ್ಸಿಡಿನ ಸಿಗುವಂತದ್ದು. ಈ ಒಂದು ಗೂಡ್ಸ್ ವೆಹಿಕಲ್ಗೂ ಕೂಡ ಅಷ್ಟೇ ಇರುತ್ತೆ, ಅಂದ್ರೆ 3 ಲಕ್ಷದವರೆಗೆ ಸಬ್ಸಿಡಿ ಸಿಗುವಂತದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಬೇಕಾಗುತ್ತೆ. ನಂತರ ಈ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಗುರುತಿನ ಚೀಟಿ ಬೇಕಾಗುತ್ತೆ. ಬ್ಯಾಂಕ್ ಖಾತೆ ಪುಸ್ತಕದ ಪ್ರತಿ ಬೇಕಾಗುತ್ತೆ, ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಒಂದು ವಿವರಗಳು ಕೂಡ ಬೇಕಾಗುತ್ತೆ. ನಂತರ ಅರ್ಜಿದಾರರು ತಮ್ಮ ಅರ್ಜಿಯೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ. ನಂತರ ಯೋಜನಾ ವರದಿ ಬೇಕಾಗುತ್ತೆ. ಅಂದ್ರೆ ಯೋಜನಾ ವರದಿ ಅಂತಂದ್ರೆ ನೀವು ಒಂದು ಯಾವ ಒಂದು ವೆಹಿಕಲ್ ನ ತಗೊಳ್ತಾ ಇದ್ದೀರಾ ಅದ್ರ ಒಂದು ಏನು ಕೊಟೇಶನ್ ಏನ್ ಕೊಡ್ತಾರಲ್ವ ಶೋರೂಮ್ ಗಳಲ್ಲಿ, ಆ ಒಂದು ಕೊಟೇಶನ್ ಕೂಡ ಬೇಕಾಗುತ್ತೆ. ನಂತರ ನಿಮ್ಮ ಹತ್ರ DL ಇರ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಒಂದು DL ಇರ್ಬೇಕಾಗುತ್ತೆ. DL ಇದ್ದವ್ರು ಮಾತ್ರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಸಾಧ್ಯ. ನಿಮ್ಮ ಇತ್ತೀಚಿನ 2 ಭಾವಚಿತ್ರಗಳು ಕೂಡ ಬೇಕಾಗುತ್ತೆ, ಫೋಟೋಗಳು ಕೂಡ ಬೇಕಾಗುತ್ತೆ. ಇದೆಲ್ಲದನ್ನು ಕೂಡ ತಗೊಂಡೋದ ನಂತರದಲ್ಲಿ ನೀವು ಆನ್ಲೈನ್ ಕೂಡ ಅಪ್ಲೈನ ಮಾಡಬಹುದು. ಈ ಒಂದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಲ್ಲಿ ಆನ್ಲೈನ್ ನಲ್ಲಿ ಅಪ್ಲೈನ ಮಾಡಬಹುದು. ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿದ ನಂತರದಲ್ಲಿ ನಿಮ್ಗೆ ಆ ಒಂದು ಏನು ಎಲಿಜಿಬಿಲಿಟಿ ಇದ್ರೆ ನಿಮ್ಮನ್ನ ಒಂದು ನೀವೇನಾದ್ರೂ ಕೂಡ ಸೆಲೆಕ್ಟ್ ಆದ್ರೆ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ. ಅಥವಾ ನೀವೇನಾದ್ರೂ ಕೂಡ ಆಗ್ಲಿಲ್ಲ ಅಂದ್ರೆ, ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಇನ್ನು ಮುಂದಿನ ವರ್ಷದಲ್ಲಿ ಏನ್ ಸ್ಕೀಮ್ ಇರುತ್ತೆ ಅದಕ್ಕೆ ನೀವು ಅಪ್ಲೈನ ಮಾಡ್ಬೇಕಾಗುತ್ತೆ. ಓಕೆ, ಈ ಒಂದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದು ಇರುವಂತದ್ದು ಕೇವಲ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಿಂದ ಈ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಯಾರೆಲ್ಲ ಬರ್ತೀರಾ ಅಂತವ್ರಿಗೆ ಮಾತ್ರ ಈ ಒಂದು ಯೋಜನೆ ಸಿಗುವಂತದ್ದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.